ಹಾಯ್ ಹಲೋ ಎಲ್ರಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಮನೆಗೆ ರಜಾ, ನೀವು ನೋಡ್ತಾ ಇರ್ಬೋದು. ತಿಂಡಿ ಕೂಡ ಮಾಡಿಲ್ಲ. ಟೈಮು 10:30. ತಿಂಡಿಗೆ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀವಿ. ಯಾಕೆ ದೇವಸ್ಥಾನದ ಹತ್ರ ಅಂದರೆ ನಮ್ಮೂರಲ್ಲಿ ಹೋಳಿಗೆ ತುಪ್ಪದ ಆರಾಧನೆ ಅಂತ ಅಂದರೆ ಯಾರಾದರೂ ಹರಕೆ ಕರ್ಕೊಂಡಾಗ ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಅಲ್ಲಿನೇ ಊರಿಗೆಲ್ಲ ಊಟಕ್ಕೆ ಹೇಳ್ತಾರೆ. ಇವತ್ತು ಅದಕ್ಕೋಸ್ಕರ ನಾನು ನನ್ನ ಮಗ ಊಟಕ್ಕೆ ಹೊರಟಿದ್ದೀವಿ. ಮತ್ತು ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಮಾಡಬೇಕು, ಇನ್ನೇನು ಹಬ್ಬ ಹತ್ರ ಬಂತು, ವರಮಹಾಲಕ್ಷ್ಮಿ ಹಬ್ಬ. ರೂಮ್ಗಳು, ಅಡುಗೆ ಮನೆ, ಇವತ್ತು ಯಾವುದಾದ್ರೂ ಒಂದು ರೂಮ್ ಕ್ಲೀನಿಂಗ್ ಶುರು ಮಾಡೋಣ ಅಂತೇಳಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ನೋಡಿ, ಆಲ್ರೆಡಿ ಹೊಟ್ಟೆ ಹಸಿವಾಗಿದೆ. ನನ್ನ ಮಗ ಗಾಡಿ ಮೇಲೆ ಕೂತ್ಕೊಂಡು ಕರಿತಾ ಇದ್ದಾನೆ, ಬಾ ಬಾ ಅಂತ. ಲೇಟ್ ಆಗ್ತಾ ಇದೆ, ಇನ್ನು ನಮ್ಮ ಮನೆಯವ್ರು ಕೂಡ ಸ್ನಾನ ಮಾಡಿಲ್ಲ. ಇವಾಗ ದೇವಸ್ಥಾನದ ಹತ್ರ ಹೋಗಿ ವ್ಲಾಗ್ ಶುರು ಮಾಡ್ತೀನಿ. ಊಟ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ರೇಖಾ ಅವ್ರ ಮನೆ ಹತ್ರ ಹೋಗಿ ಬರೋದ್ರೊಳಗಡೆ 12 ಗಂಟೆ. ಈಗ ಊಟ ಮಾಡಿ ಬಂದಿದ್ದೀವಿ. ಪಾಪ ಅಡುಗೆ ಮನೆದ ಮೇಲ್ಗಡೆದು ವಾರ್ಡ್ರೂಫ್ ಒಂದು ತೆಗ್ಯನ, ಆಮೇಲೆ ರೂಮ್ ತೆಗ್ಯನ. ಇನ್ನು ಕೆಳಗಡೆದೆಲ್ಲ ನೀನು ಹೋದ್ಮೇಲೆ ಮಾಡ್ಕೊತೀನಿ. ನಿದ್ದೆ ಅಲ್ಲಕ್ಕ ಮಗನ, ನೀನು ಏನು ಹೇಳಿದ್ದು ಬೆಳಿಗ್ಗೆ? ತೆಗ್ಯನ ಅಂತ ತಾನು ಹೇಳಿದ್ದು. ಯಪ್ಪ, ಆ ಮ್ಯಾಗಡೆ ತಕ್ಕೊಡು. ಕೆಳಗಿಕ್ಕು, ನಾನು ವರ್ಷಕ್ಕೆ ಇಕ್ಕೋದ್ರೊಳಗೆ ನೀನು ಒಂದು ಅರ್ಧ ಗಂಟೆ ಮನೆಕ್ಕೆ ಅಪ್ಪ ನಾನು ಮ್ಯಾಗಡೆ ಕ್ಲೀನ್ ಮಾಡ್ತೀವಿ. ಹಂಗೆ ಆಡಬೇಡ, ಹತ್ತು ಕೊಡಪ್ಪ. ಅದೇನು ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಊಟ ಮಾಡಿ ಮೈ ಮುರಿತಾವನೆ. ಈಗ ಕ್ಲೀನ್ ಮಾಡೋ ಮೂಡಿಲ್ಲ ಅಂತ, ಆದರೂ ಕ್ಲೀನ್ ಮಾಡಲೇಬೇಕು. ಅವನು ಹೊರಡ್ತಾನೆ ಇನ್ನೊಂದು 2 ದಿನ. ಅವ್ನು ಹೋಗೋದ್ರೊಳಗಡೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ನನಗೂ ಈಸಿ ಆಗುತ್ತೆ. ಮೇಲ್ಗಡೆ ತಕ್ಕೊಡೋ ಅಂಥವನ್ನೆಲ್ಲ ತಕ್ಕೊಂಡು ಒರೆಸ್ಕೊಂಡ್ರೆ, ಇನ್ನು ಕೆಳಗಡೆದೆಲ್ಲ ನಾನು ಒರೆಸ್ಕೊತೀನಿ ಅಂದರೆ ಕೇಳ್ತಾ ಇಲ್ಲ. ಅಂತೂ ಏನಾರ ಮಾಡಲಿ ಕ್ಲೀನಿಂಗ್ ಶುರು ಮಾಡ್ತೀನಿ ಇವತ್ತು. ಗೊತ್ತಾ ಅಪ್ಪ ಅಂತ. ಎಲ್ಲಿ? ಎಲ್ಲೈತಾ? ಬರ್ರಿ ಬೇಗ ಬಾರಮ್ಮ ಯೋಗಿ, ಪ್ಲೀಸ್. ನೋಡ್ರಿ, ನನ್ನ ನಾಚಿಕೆ ಮೇಲೆ ಕರ್ಕೊಂಡೋಗಿ 5 ನಿಮಿಷ ಮನೆ ಕೇಳಮ್ಮ, ಆಮೇಲೆ ಶುರು ಮಾಡೋಣ ಅಂತೇಳಿ. ಹೆಂಗಿದ್ರು ಮನೆ ಕೇಳ್ಬಿಟ್ರೆ ಎದ್ದಳಲ್ಲ ಅಂತವ. ನೋಡು, ಕೈ ನಮ್ಮ ಬರಲ್ಲ, ನಮ್ಮ ಮನೆ ಕೇಳಲ್ಲ ರೀ. ನಾನು ಮಲ್ಗಲ್ಲ ಅಂದ್ರೂ ಫ್ರೆಂಡ್ಸ್, ನಾನು ಮಲ್ಗಲ್ಲ. ನಾನು ಕೆಲಸ ಮಾಡಬೇಕು ರೀ. ನಾನು ಕೆಲಸ, ಕೈ ನೋವತ್ ನಂದು, ಬಿಡು. ನಾನು ಮಲ್ಗಲ್ಲ ಫ್ರೆಂಡ್ಸ್. ನೋಡಿ, ಕೆಲಸ ಮಾಡೋದು ಬೇಡ, ಮಲ್ಗು ಅಂತ. ಕೈಯೆಲ್ಲ ನೋವಾತು. ಮಲ್ಗೆ ಹೋಗು. ನೀ ಮಲ್ಗೋದಕ್ಕೆ ನನ್ನ ಯಾಕೆ ಹಂಗೆ ಆಡಿಸ್ತೀಯ? ಕ್ಲೀನ್ ಮಾಡ್ಕೊಡು ಬಾ ಅಂದ್ರೆ ಮನೆಗೆ ಅಂತಾನಂತೆ. ಹೋಗಿ ದರಿದ್ರ ಮಕ್ಕಳು ಅಪ್ಪ ಅಮ್ಮಂದಿರಿಗೆ ಸಹಾಯ ಮಾಡಬೇಕು, ಹಿಂಗೆ ಹೋಗೋದಲ್ಲ. ನಿಜವಾಗ್ಲೂ ಮೋಡ ನಿದ್ದೆ ಹಾಸಿಗೆ ಮ್ಯಾಕೆ ಹೋದ್ರೆ ಚೆನ್ನಾಗಿ ನಿದ್ದೆ ಬರ್ತೈತೆ. ಹತ್ರ ಬಂದೇ ಎಷ್ಟು ಟೈಮ್ಗಳು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಮಹಾಲಕ್ಷ್ಮಿ ಕ್ಲೀನ್ ಮಾಡಲೇಬೇಕು. ನನ್ನ ಮಗ ಕೈ ಕೊಟ್ಟು ಹೋದ ನೋಡಿ, ನನ್ನ ಮನೆಗೆ ಅಂತ ಆ ರೀತಿ ಆಡಿಸಿ ಕೈ ಕೊಟ್ಟಾಗ ಮಲ್ಗಾನೆ. ಅವ್ನ ಮೇಲ್ಗಡೆ ರೂಮಿಗೆ ಕರ್ಕೊಂಡ್ರಾಗುತ್ತೆ ಅಂತ. ಇವಾಗ ಫುಲ್ ಅಡುಗೆ ಮನೆ ಎಲ್ಲ ತೆಗಿಯಲ್ಲ, ಇನ್ನೂ ಟೈಮ್ ಐತೆ. ಕೆಳಗಡೆ ನಿಧಾನ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ. ಈ ಮೇಲ್ಗಡೆ ವಾರ್ಡ್ರೂಫನ್ನ ಇಬ್ಬರು ಬೇಕದು. ಯಾಕೆಂದ್ರೆ ಈ ರೀತಿ ತಕ್ಕೊಟ್ಟಾಗ ಖಾಲಿ ಮಾಡಿ ಒಂದ್ಸತಿ ಒರೆಸಿ ಮತ್ತೆ ಇಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ತೆಗಿತಾ ಇದ್ದೀನಿ. ಕೆಳಗಡೆ ಇನ್ನೂ ಹಬ್ಬ ಅಂದರೆ ಈ ವಾರ್ಡ್ರೂಫ್ಗಳು ಗಲೀಜ್ ಆಗ್ತಲೇ ಇರುತ್ತೆ, ಅದಕ್ಕೋಸ್ಕರ. ಕಾಣಿಸುತ್ತೆ ರೀ ಅಲ್ಲವಾ? ಅಲ್ಲ, ಇಲ್ಲಿ ಗ್ಯಾಪಲ್ಲಿ ಏನಾದರೂ ಹೋಯ್ತಾ ಇಲ್ವಾ ಅಂತ ಫುಲ್ ಖಾಲಿ ಮಾಡ್ಕೊಡ್ರಿ. ಇನ್ನು ಈ ಸೈಡ್ ತೆಗ್ದಿದೆ, ಒರೆಸೋದೇ ಕಷ್ಟ. ಏನಿ ಮೇಲೆ ಹಾಕ್ತೀನಿ. ಅಲ್ಲ, ಅಡಿಕೆಲ್ಲ ಗೋಣಿ ಚೀಲ ಹಾಕಿದೆ, ಹಿಂಗೆ ಗುಟ್ಟಿಗೆ ನೇತಾಕಿ ನಿಲ್ಸೋಣ ಕಣ್ರಿ. ಏನಿಲ್ಲ ಅಂದ್ರೆ ಒರೆಸೋದು ಲೇಟ್ ಆಗ್ತನ್ರಿ. ಹೆಂಗೆ ಒರೆಸೋದು ಈಗ ಇದ್ರ ಮೇಲೆ? ನಾವಿನ್ನೂ ಸ್ಟೆಪ್ ಮನೆ ಆಗಿ 5-6 ವರ್ಷ ಆದರೂ ಕೂಡ ಹಿಂಗೆ ಸ್ಟೆಪ್ಪಿಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ತಗೊಂತಾರಲ್ಲ, ಅದನ್ನಿನ್ನೂ ತಗೊಂಡಿಲ್ಲ. ಅದರಿಂದ ಈ ಮೇಲ್ಗಡೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಏನು ಮಾಡೋಕ್ಕಾಗಲ್ಲ, ಏನೇನಾರ ತಗೊಳೋದು ಇದ್ದೇ ಇರುತ್ತೆ.
ಇದು ಮುಗಿಯದ ಕತೆ ಜೀವನ. ಕೊಡ್ತೀರಾ? ಈ ಕಡೆಲ್ಲೂ ಇನ್ನು ಪಾತ್ರೆಗಳು ಒಂದ್ ಕಡೆಯಿಂದ 2 ಕೈಲು ತೆಗೀರೆ. ಮಾತಾಡಿ, ನಾನು ಒಬ್ಬರೇ ಮಾತಾಡಿ ನಾವ್ ಏನಂತ ಕಣಲ್ಲ. ಮಾತು ನಾನು ಕೇಳಿದ್ದಕ್ಕೂ ಮಾತಾಡಲ್ಲ. ಅದಕ್ಕೆ ಮಾಡಕ್ಕೆ ಮನ್ಸಿರ್ಲಿಲ್ಲ ಇವತ್ತು, ಆದ್ರೂ ವಿಧಿ ಇಲ್ದಲೇ ತೆಗಿತಾ ಇರೋದಲ್ವಾ. ಬಿಗ್ಗೆ ನಿಂತ್ಕೊಳ್ರಿ. ಆಚೆ ಒಂದ್ ಐತಿ, 2 ಇರೋದು. ಆಚೆ ಒಳಗೊಂದು ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವೆಲ್ಲ ಎಷ್ಟೋ ಸಾಮಾನುಗಳನ್ನ ಎಷ್ಟೋ ದಿನ ಉಪಯೋಗಿಸಿರೋದೇ ಇಲ್ಲ ನೋಡಿ. ರತುಡಿ ಬೇಕು ಅಂತ ಕೈಗೆ ಸಿಕ್ಕಿರಲ್ಲ, ಎಲ್ಲಿ ಇಟ್ಟಿದ್ದೀನಿ ಅದೇ ಗೊತ್ತಿರಲಿಲ್ಲ. ಎಲ್ಲೋದು ಇದ್ವಲ್ಲ ಎಕ್ಸ್ಟ್ರಾ ರತುಡಿ ಅಂತ ನೋಡ್ತಿದ್ದೆ. ಏನಾಯ್ತು ಅದ್ರೊಳಗೆ? ಮಿಕ್ಸಿ ಜಾರ, ಜ್ಯೂಸಿನ ಜಾರ್ ಏನಪ್ಪ, ಯಾವ ಜಾರ ನೋಡ್ತೀನಿ ತಡಿ. ಓ, ಮಿಕ್ಸಿ ಜಾರು ಅಲ್ಲ, ಜ್ಯೂಸಿನ ಜಾರು. ಅಯ್ಯೋ, ಅವೆಲ್ಲ ಬೇಕು ಅಂದಾಗ ಹಿಂದಗಡೆಗೆ ಹೋಗಿರ್ತವೆ. ಇಲ್ಲಿ ಕೆಳಗೆ ಇಟ್ಕೊಂಡಾಗ ಎಷ್ಟು ದಿನ ಆದರೂ ಉಪಯೋಗಿಸಿರೋದೇ ಇಲ್ಲ. ಹಂಗಂತ ಮ್ಯಾಲೆ ಇಕ್ಕಿರಿ ತೆಗ್ಯೋದೇ ಇಲ್ಲ. ಫೈನಲ್ಲಾಗಿ ಎಲ್ಲ ತೆಗ್ಕೊಟ್ಟಿದ್ದಾರೆ ನಮ್ಮ ಮನೆಯವರೇ ನೋಡಿ. ಈ ಕಡೆಯಲ್ಲೂ ಕೂಡ ಇದೆ. ಫುಲ್ ಖಾಲಿ ಮಾಡಿಬಿಟ್ಟು ಮೇಲ್ಗಡೆ ಗೂಡ್ನೊಂದ ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು. ಮುಂದಕ್ಕೆ ಬಾ, ಮುಂದಗಡೆ ಬಾಕ್ಸಿಗೆ ಬಾರೆ. ಅಲ್ಲಿಗ ಹೆಂಗಿಲ್ಲ ಆ ಡೋರ್ ಹಾಕಿ ಮುಂದಕ್ಕೆ ಬಾ. ಹಿಂಗ ಯಪ್ಪ, ಇಲ್ಲಿ ತಗ್ಕೊಳಕ್ಕೆ ಪಾಡಿಲ್ಲಪ್ಪ. ಹೆಂಗ್ ಕಸ ಎಲ್ಲ ಹೆಂಗ್ ತೆಗ್ಯಾನ? ನೀನು ಬರ್ಲ ಸಣ್ಣ ತಗೋಬೇಕಾಯ್ತು, ಉದ್ದ ಆಯ್ತದ. ಬರ್ಲ ಮೋಟ ಇರೋದು ತಗೋಬೇಕಾಯ್ತು. ಬಟ್ಟೆ ಹಚ್ಕೊಂಡ್ರಾತು. ಅಲ್ಲ, ಅದಕ್ಕೆ ಬ್ರಷ್ ಕೊಡ್ತೀನಿ ಹೇಳು. ಕೆಳಗಡೆ ಹಿಂಗೆ ಗುಡಿಸ್ಕೊಂಡು ಎತ್ಕೊಳಕ್ಕೆ ಬ್ರಷ್. ಪೇಂಟ್ ಹೊಡೆಯೋ ಬ್ರಷ್ ಅಲ್ಲಿ ಎತ್ಕ ಬರಲ್ಲ, ಹಿಂಗೆ ಅನ್ನಕ್ಕೆ ಬರಲ್ಲ. ಈಗ ಪೂರ್ತಿ ಗುಡಿಸೋದು ಗುಡಿಸ್ಬಿಟ್ಟೆಲ್ಲ. ಇನ್ನೂ 1-2 ಇಲ್ಲೇ ಬಿಟ್ಟಿದ್ದೀರಾ? ಅದೆಲ್ಲ ಸಂದಿಲ್ ಉಳ್ಕೊಂಡೈತಿ. ಇದೇನು ಬೇಡ ಸರಿ. ಮುಂದೆ ಕೆಳಗದ ಕೆಳಬೇಕು ತೆಗ್ಲಿಕ್ಕೆ ಬರ್ರಿ. ಇವನ್ನೆಲ್ಲ ತೆಗೆದು ಒಂದು ಕೆಳೆಯೋಣ. ನಂದೇ ಹೇಳಿಸ್ತಾ ಇದೆಯಾ? ಅದು ದೂರ ಇತ್ತು, ದೂರ ಇತ್ತು. ಇದು ಮಧ್ಯೆ ಹೇಳಿ ಸಾಕದ, ಮಧ್ಯೆ ಕೆಳೆಯಮ್ಮ. ಆ ಕಡೆಗೆ ನೀನು ಸೈಡಲ್ಲಿ ಇಕ್ಕಿರ್ತೀಯಲ್ಲ, ಬೀಳ್ದಲ್ಲಿ ಏನೇ ಮಾಡುತ್ತಿ. ನಿಜವಾಗ್ಲೂ ಹಬ್ಬ ಬಂದರೆ ಹಬ್ಬ ಬರೋದೇನೋ ಖುಷಿ. ಬಟ್ ಏನಂತಂದರೆ ಈ ಡೀಪ್ ಕ್ಲೀನಿಂಗ್ ಬಂದಾಗ ಬೇಜಾರಾಗುತ್ತೆ. ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಈ ಹಬ್ಬ ಅನ್ನೋದೊಂದು ಇರೋದ್ರಿಂದಲೇ ನಾವು ಒಂದು ಆನ್ ಟೈಮ್ಗೆ ಈ ಮನೆ ಕ್ಲೀನಿಂಗ್ ಅನ್ನೋದನ್ನು ಮಾಡ್ತೀವಿ. ನಾವಂತೂ ವರ್ಷಕ್ಕೆ 2 ಸಲ ಈ ಡೀಪ್ ಕ್ಲೀನಿಂಗ್ ಮಾಡೋದು. ಒಂದು ಸಲ ಈ ವರಮಹಾಲಕ್ಷ್ಮಿ ಹಬ್ಬ ಆದರೆ, ಇನ್ನೊಂದು ಸಲ ಇದು ಗೌರಿ ಅಲ್ಲ ಡಿಸೆಂಬರಲ್ಲಿ ನಾವು ಹಿರಿಯರ್ ಪೂಜೆ ಮಾಡ್ತೀವಲ್ಲ, ಆ ಟೈಮಲ್ಲಿ ಮತ್ತೆ ಡೀಪ್ ಕ್ಲೀನಿಂಗ್ ಮಾಡೋದು. ಅದ್ರೊಳಗಡೆ ಇರ್ತಕ್ಕಂಥ ವಸ್ತುಗಳನ್ನ ತೆಗೆಯೋದು ಆವಾಗಲೇ, ಉಪಯೋಗಿಸೋದು ಆವಾಗಲೇ. ಅದ್ರಾಗೂ ಕೆಲವೊಂದನ್ನು ಉಪಯೋಗಿಸ್ತೀವಿ, ಇನ್ನೂ ಸ್ವಲ್ಪ ಕೆಲವೊಂದನ್ನು ಮುಟ್ಟೋದೇ ಇಲ್ಲ. ಬಟ್ ಏನಂತ ಅಂದರೆ ಎಸೆಯೋದು ಕೈ ಬರೋದಿಲ್ಲ. ಅದೇ ರೀತಿ ಇದನ್ನ ಎಸೆಯೋಣ, ಇದನ್ನ ಬಿಸಾಕೋಣ ಅಂತ ಮುಟ್ತೀವಿ, ಬಟ್ ಮತ್ತೆ ಅಲ್ಲಿಗೆ ಇಡ್ತೀವಿ. ಇದು ಹೆಣ್ಮಕ್ಳು ಪ್ರೊಸೀಜರ್. ಇದ್ರಾಗ ಏನೈತೆ? ಮಕ ಮಾಡ್ಕೊಂಡು ಕೊಡು. ಪಿಕ ಮಾಡಬೇಡ, ಮಕ ಮಾಡು. ಹಾಕ್ಬೋದೆ ಹಾಕು ಕೊಡು, ಬೇಗ ಕೊಡು, ಆತಪ್ಪೆ ಕೊಡು. ಒಂದು ಬೀಳೋದು ಗ್ಯಾರಂಟಿ.
ಪಟಾಪಟ ಮಾಡು. ಮುನ್ಕೊಂಡಂಗೆ ಹಾಕ್ಯಣಲ್ಲ ಅದು. ಆವತ್ತು ಹಾಕಿಡಿಸ್ಕೊಣೋ. ಅಷ್ಟೇ ಹಾಕ್ಯಣೈತೆ ಅದು. ಇಷ್ಟೇ ಹಾಕ್ಯಣದು. ದೂಕಪ್ಪ ಹಂಗೆ ಹಂಗೆ ದೂಕು ಮತ್ತು ಹಿಡ್ಕ ಹಿಡ್ಕಲ್ಲಿ ಸಾಕು ಬಿಡಿ ಹಾಕೊಂಡು ನೋಡಪ್ಪ. ಬಿಟ್ಟೋಗು. ಹಾಕ್ಕೊಂಡು ಹೋಗ್ರಿ. ಏನು ಆಗಲ್ಲ. ಬಿಡು ನಡಿ ಬನ್ನಿ. ಜಾಡಿ ಜಾಡಿ ಡ್ಯಾನ್ಸ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಯಾಕೆ ಡ್ಯಾನ್ಸು? ಬಾಯ್ ತೆಗಿತೀನಿ ಈಗ. ಡ್ಯಾನ್ಸ್ ಮಾಡೋ ಅಜಯ್ ತಗ ನೋಡಿ. ಸೀದಾಗಿದೆ ನೋಡಿ. ಚೆನ್ನಾಗೈತೆ ಹೇಳು. ಸೀದೇನು ಹೋಗಿಲ್ಲ. ಫಸ್ಟ್ನೇ ಸೀದೋಗಿ ದಬಾಕು. ದವಾಕಿರಿ ಸೀದಾಗೈತೆ. ಇಲ್ಲ ಕಣ್ ದಬಾಕಮ್ಮ. ಅಷ್ಟು ಸೀತೈತ? ಅದೇನು ಸೀದೆ ಐತಾ ನಮ್ಮ? ಚೆನ್ನಾಗಿ ಬಂದೈತೆ ಹೇಳು. ಭಟ್ರ ಕೆಲ್ಸಕ್ಕೆ ಸೇರ್ಕೊಂಬಿಡು. ಹಾಂ, ಇಂಜಿನಿಯರಿಂಗಲ್ಲಿ ಕೆಲಸ. ನಮ್ಮನಿಗಲ್ಲಪ್ಪ, ನನಗೆ ಕೆಲಸ ಇಲ್ಲ, ನಮ್ಮನಿಗೆ ಎಷ್ಟು ಕೊಡ್ತೀರಾ ಅಂತಾನೆ. ಯಾವ್ದಾರ ಮದುವೆ ಮನೇಲಿ. ದಿಸ್ ಇಸ್ ರಾಗಿ ದೋಸೆ, ನಾಟ್ ಕದರಿ ದೋಸೆ. ಕಾದ್ರಿ ದೋಸೆ ಊಟ ತಾಳ್ರಿ. ಬೆಣ್ಣೆ ಚೆನ್ನಾಗೈತೆ ನೋಡು. ಇವತ್ತಲದು ಕಣ್ರಿ, ಇವತ್ತು ಕಡ್ದಿರೋದು ಅಷ್ಟೇ ಇದ್ದಿದ್ದಾವೆ. ಮಡ್ಗಕ್ಕೆ ಜಾಗಿಲ್ಲ ಅಂತ ಹಾಕಿದ್ದೀನಿ. ಇನ್ಯಾಕೆ ಅಷ್ಟು ಮಡಿಕೊಂಡು ಅಂತ ಅವನೊಂದು ಸ್ವಲ್ಪ ತಿಂತ, ನೀವೊಂದು ಸ್ವಲ್ಪ ತಿನ್ನ. ಇವತ್ತು ತರ್ಸೋಳ ಇವನ್ಗೆ ಯಾರ್ಗ ಕಾಲು ಅದು ನಾ ಮಾಡಿ ತಿನ್ಕೊಳಂದ್ರೆ ಬೇಡವಂತೆ. ರೇಖಂಟಿತ್ತಲೇ ಮಾಡಿಸ್ತೀನಿ ಅಂತಾನೆ. ತೆಗಿ. ಮನೆ ಈ ಮದ್ವೆ ಎಲ್ಲ ಹೆಂಗೆ ಅಂತಂದ್ರೆ ಇಷ್ಟಪಟ್ಟು ಮೈ ಮೇಲೆ ಎಳ್ಕೊಂತಕ್ಕಂತ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಒಂದು ಫಿಲಮ್ ಅಲ್ಲಿ ಹೇಳಿದಾರಲ್ಲ, ಮನೆ ಮದ್ವೆ ಇತ್ಯಾದಿ ಕಂಬಳಿ ಹುಳ ಬಿಟ್ಕೊಂಡಂಗೆ ಅಂತ. ಆ ತರ ಈ ಮನೆ ಕಟ್ಬೇಕಾದ್ರೆ ಮನೆ ಇಲ್ದಿದ್ದಾಗ ಅಪ್ಪ ನಾವ್ ಎಷ್ಟೊತ್ತಿ ಮನೆ ಕಟ್ತೀವೋ ಆ ತರ ಕಟ್ಬೇಕು, ಈ ತರ ಕಟ್ಬೇಕು, ಇಷ್ಟ್ ದೊಡ್ಡದಾಗ್ ಕಟ್ಬೇಕು, ಈ ರೀತಿ ಎಲ್ಲ ಏನೇನೋ ಅಂದ್ಕೊಂಡ್ ಮನೆ ರೆಡಿ ಮಾಡ್ಕೊಂತೀವಿ. ಬಟ್ ಮನೆ EMI ಆಗ್ಲಿ, ಮನೆ ಕಟ್ಟಿದ್ಮೇಲೆ ಆರ್ಥಿಕವಾಗಿ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನಾಗ್ಲಿ, ಈ ರೀತಿ ಕ್ಲೀನಿಂಗ್ ಆಗ್ಲಿ ಇದೆ. ಆಮೇಲೆ ಆ ಮನೆ ಇನ್ನೂ ಚೆನ್ನಾಗ್ ಕಾಣೋದಿಕ್ಕೆ ನಾವು ಮಾಡ್ತಕ್ಕಂಥ ಮನೇಲಿ ಈ ಸೋಫಾ, ಈ ಡೆಕೋರೇಷನ್ ಐಟಮ್ ಅದಕ್ ಮತ್ತೆ ತಲೆ ಕೊಡಿಸ್ಕೊಂಡು ಮನೆ ಕ್ಲೀನ್ ಮಾಡೋದಕ್ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನೆಲ್ಲ ತರಿಸ್ಕೊಂಡು ಈ ಮನೆ ಕ್ಲೀನ್ ಮಾಡೋದೇ ಒಂದ್ ದೊಡ್ಡ ಕೆಲ್ಸ. ಇದನ್ನೆಲ್ಲ ನಾವು ನಾವಾಗಿನೇ ತಗೊಳೋದು ಅಂತ ಅನ್ಕೊಂತೀವಿ. ಮದ್ವೆನೂ ಅಷ್ಟೇ, ಇಷ್ಟಪಟ್ಟು ಮದ್ವೆ ಆಗ್ತೀವಿ. ಮದ್ವೆ ಆದ್ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಲೇಬೇಕು, ಅದೇ ಜೀವನ. ಬಟ್ ಯಾಕಂತಂದ್ರೆ ಮನೆನ ಅಂದ್ರೆ ನಮ್ಗೆ ಎಷ್ಟ್ ಬೇಕಾ ಅಷ್ಟನ್ನೇ ನಾವು ಕಟ್ಕೊಂಡಿದೀವಿ. ಬಟ್ ಈ ರೀತಿ ಕೆಲ್ಸಗಳು ಇದ್ದೇ ಇರುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅನ್ನೋ ತರಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ, ಅಡಿಗೆ ಮನೆ ನಾನ್ ಇವತ್ತು ತೆಗ್ದಿರೋದು ಒಂದೇ ಒಂದ್ ಮೇಲ್ಗಡೆ ರೌಂಡ್ ಅಷ್ಟೇ. ಇನ್ನು ಅದನ್ನ 2 ದಿನ ತಕ್ಕೊಂಡಿದೀನಿ. ಈ ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು, ನಿಮ್ ಜೊತೆ ಶೇರ್ ಮಾಡ್ಕೊಂಡಿರಲ್ಲ. ಈಗ ಆಲ್ರೆಡಿ ಇನ್ನೇನು ಹಬ್ಬ ಇನ್ನೊಂದ್ 2-3 ದಿನ ಇದೆ. ಫೈನಲ್ ಆಗಿ ಇವಾಗ ಕ್ಲೀನಿಂಗ್ ಅಂತಕ್ಕೆ ಒಂದ್ ಅಂತ ಮುಗಿಸಿದೀವಿ. ಬಟ್ ಎಲ್ಲಾ ಕಡೆ ಕ್ಲೀನ್ ಮಾಡೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಲಿಲ್ಲ. ನಾನು ಮೇನ್ ಆಗಿ 1 ದಿನ 2 ದಿನ ಶೂಟ್ ಮಾಡ್ಕೊಂಡೆ. ಆಮೇಲೆ ಬರೀ ಕ್ಲೀನಿಂಗ್ ಇದ್ದೇ ಆಗುತ್ತೆ ಅಂತ ಹೇಳಿ 1-2 ಕ್ಲೀನಿಂಗ್ಗಳು ನಾನು ಅಲ್ಲಲ್ಲೇ ತುಂಬಾ ಯಾವ್ದನ್ನು ಕೂಡ ವಿಡಿಯೋ ಶೂಟ್ ಮಾಡ್ಲಿಲ್ಲ. ಇವತ್ ಮಾತ್ರ ಫುಲ್ ಕ್ಲೀನಿಂಗ್ ಇಂದ ವಿಡಿಯೋ ಹಾಕ್ತಾ ಇದ್ದೀನಿ. ಎಲ್ರು ಮನೇಲೂ ಆಲ್ರೆಡಿ ಇಷ್ಟೊತ್ತಿಗೆ ಕ್ಲೀನಿಂಗ್ ಎಲ್ಲ ಆಗಿ ಕರ್ದ ಐಟಮ್ಗಳನ್ನ ಅಂದ್ರೆ ಚಕ್ಲಿ, ರವೆ ಉಂಡೆ, ಕೋಡ್ಬಳೆ, ಕರ್ಜಿಕಾಯಿ ಈ ರೀತಿ ಮಾಡೋ ಕಡೆ ಹೊರಟಿದ್ದಾರೆ. ನಾನ್ ಇವಾಗ ಮನೆ ಕ್ಲೀನಿಂಗ್ ವಿಡಿಯೋ ಶೇರ್ ಮಾಡ್ಕೊಂತಾ ಇದ್ದೀನಿ. ಫೈನಲ್ ಅಲ್ಲಿ ಅಡಿಗೆ ಮನೆದು ಮೇಲ್ಗಡೆ ಫ್ಲೋರ್ ಅಂದ್ರೆ ನಾನು ಬೇರೆಯವ್ರ ಹೆಲ್ಪ್ ತಗೊಂಡು ಕ್ಲೀನ್ ಮಾಡ್ತಕ್ಕಂತ ಅಂತನ ಮುಗಿಸ್ಕೊಂಡಿದೀನಿ. ಇದನ್ನ 2 ಅಂತ ಇದೆ, ಮಧ್ಯೆ ಬಾಕ್ಸ್ ಇರೋದು ಮತ್ತೆ ಕೆಳಗಡೆದು ಹಿಟ್ಟುಗಳ ಡಬ್ಬ, ಕಾಳು ಕಡ್ಡಿ ಡಬ್ಬಗಳ್ದೆಲ್ಲ ಅದನ್ನ ಮುಂದೆ ತೆಗ್ದಿದ್ದೀನಿ. ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಆಗಿದೆ. ಕ್ಲೀನಿಂಗ್ ನಂದು ಕೂಡ ಮುಗ್ದಿದೆ. ಇನ್ನು ಇವತ್ತೇನೆ ನಾನು ಮೇಲ್ಗಡೆ ವಾರ್ಡ್ರೋಬ್ದು ಬಟ್ಟೆಗಳ್ನು ಕೂಡ ತೆಗಿಬೇಕು ಅಂದ್ಕೊಂಡಿದೀನಿ. ಯಾಕಂತಂದ್ರೆ ಟೈಮು ಜಾಸ್ತಿ ಬೇಕು ಮನೆ ಕ್ಲೀನಿಂಗ್ಗೆ. ಅದಕ್ಕೋಸ್ಕರ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಬಟ್ಟೆನೂ ಕೂಡ ಜಾಸ್ತಿ ಒಣ ಹಾಕ್ಬೇಕು. ಈ ಬಿಸಿಲು ಬೇರೆ ಸರಿಗಿರೋದಿಲ್ಲ, ಯಾವ್ದೇ ಕೆಲಸ ಮಾಡೋದಕ್ಕೂ ಮನ್ಸಾಗೋದಿಲ್ಲ. ಈ ವಾತಾವರಣದಲ್ಲಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಬೇಜಾರಾಗ್ತಾ ಇರುತ್ತೆ.
ಬಿಟ್ರೆ ಮಲ್ಕೊಂಬಿಡೋಣ. ಇದ್ದಿದ್ರಾಗೂ ವೆದರು ಮತ್ತೆ ಕೆಲ್ಸ ಇವೆರಡನ್ನು ನೆನೆಸ್ಕೊಂಡ್ಬಿಟ್ರೆ ಎಷ್ಟೊತ್ತಿಗೆ ಹೋಗಿ ಮಲ್ಕೊಳ್ಳೋಣ ಅಂತ. ಮಲಗೋ ಟೈಮ್ ಬಂದ್ರೆ ನಿದ್ದೆ ಬರೋದಿಲ್ಲ. ಮೊಬೈಲ್ ನೋಡೋಣ, ಎಡಿಟ್ ಮಾಡೋಣ, ಈ ರೀತಿ ನಂದಂತೂ ತುಂಬಾ ಕೆಲಸ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ ರಿಸ್ಕ್ ಆಗುತ್ತೆ ನನಗೆ. ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಮತ್ತೆ ಮನೆ ಕೆಲಸ, ಈ ರೀತಿ ಎಲ್ಲ ಒಂದೇ ಸಲ ಬರುತ್ತಲ್ಲ, ಅದರಿಂದ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬನೇ ರಿಸ್ಕ್ ಹಬ್ಬ ಅಂತಾನೆ ಹೇಳ್ಬೋದು. ನನ್ಗೆ ಗೌರಿ ಹಬ್ಬ ಇಷ್ಟು ರಿಸ್ಕ್ ಆಗೋದಿಲ್ಲ. ಯಾಕಂತಂದ್ರೆ ಗೌರಿ ಹಬ್ಬದಲ್ಲಿ ನಮ್ಮನೆಗಳಲ್ಲಿ ಗೌರಿ ಗಣೇಶನ ಕೂರ್ಸೋದಿಲ್ಲ, ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಅಲ್ಲಿಗೆ ಹೋಗಿ ನಾವು ಎಲ್ಲ ಅಂದ್ರೆ ಬಾಗಿನ ಸಾಮಾನೆಲ್ಲ ಒಂದು ಮರಕ್ಕೆ ಅಥವಾ ತಟ್ಟೆಗೆ ಇಟ್ಕೊಂಡು ಪೂಜೆಗೆ ಅಲ್ಲಿ ಬಾಗಣ ತಗೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು ಬರೋದು. ಅದ್ರಿಂದ ಗೌರಿ ಹಬ್ಬ ಅಷ್ಟು ರಿಸ್ಕ್ ಆಗೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮನೇಲೆ ಕೂರ್ಸೋದ್ರಿಂದ ತುಂಬಾ ಮಡಿಯಿಂದ ತುಂಬಾ ಕೆಲ್ಸಗಳಿರುತ್ತೆ, ತುಂಬಾ ಅರೇಂಜ್ಮೆಂಟ್ಗಳಿರುತ್ತೆ. ಹಾಗೆ ನಾನ್ ನಿಮ್ ಜೊತೆ ವಿಡಿಯೋ ಶೇರ್ ಮಾಡೋದ್ರಿಂದ ಇನ್ನು ಎಕ್ಸ್ಟ್ರಾ ಕೆಲ್ಸಗಳಿರುತ್ತೆ ಅಂತಲೇ ಹೇಳ್ಬೋದು. ನಾನು ನಮ್ಮನೆಯವ್ರಂತೂ ಇಷ್ಟೊಂಥರ ರಿಸ್ಕ್ ತಾಂಡೆಲ್ಲ ಮಾಡಕ್ ಹೋಗ್ಬೇಡ ಅಂತಾರೆ. ಬಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾದ್ರೆ ನನ್ನ ಕಡೆಯಿಂದ ಯಾವುದೇ ರೀತಿ ಫಾಲ್ಟ್ ಅನ್ನೋದಾಗ್ಬಾರ್ದು. ಸ್ವಲ್ಪ ಜನಕ್ಕೆ ಚೆನ್ನಾಗಿ ರೀಚ್ ಆಗೋ ತರ ಇರಬೇಕು. ಈ ರೀತಿ ಎಫರ್ಟ್ ಹಾಕೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ. ನನ್ನ ಗಾಡಿಗೆ ನಂದಿ ಅಂತ ನೇಮ್ ಹಾಕ್ಸಿರೋದು ನಿಮ್ ಜೊತೆ ಶೇರ್ ಮಾಡಿದ್ನಾ ಇಲ್ವಾ ಗೊತ್ತಿಲ್ಲ. ಇವತ್ತು ನಾನು ನೋಡಿದ್ನಲ್ಲ ಇನ್ನೊಂದ್ಸಲ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೆಯವರೇ ಹಾಕ್ಸ್ಕೊಂಡ್ ಬಂದಿದ್ರು, ನಾನು ಹೋಗಿರ್ಲಿಲ್ಲ ಹಾಕ್ಸೋ ದಿವಸ. ಸ್ವಲ್ಪ ಸೀಟ್ ಕವರು ಮತ್ತೆ ಸೈಲೆನ್ಸರ್ನು ಕೂಡ ಚೇಂಜ್ ಮಾಡಿದ್ದಾರೆ. ಈ ಬುಲೆಟ್ ಅಂತಂದ್ರೆ ಸೌಂಡೇ ಎಫೆಕ್ಟ್ ಮುಖ್ಯ ಅಂತ ಹೇಳಿ ತುಂಬಾ ಸೌಂಡ್ ಬರೋ ತರ ಹಾಕ್ಸಿಲ್ಲ. ಯಾಕಂತಂದ್ರೆ ಅದೆಲ್ಲ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರೆಲ್ಲ ಹಿಡಿತಾರೆ ಟೌನ್ಗೆ ಹೋದಾಗ ಅಂತ ನೋಡಿ. ಪಾಪನ ಮಳೆ ಗಾಡಿ ಬರೋದಿಕ್ಕೆ ಏನು ಹಾಕ್ಸಿರ್ಲಿಲ್ಲ. ಈ ನಂದಿ ಬರೋದಿಕ್ಕೆ ತೊಂದರೆ ಆಗುತ್ತೆ ಅಂತ ನಮ್ಮನೆಯವರೇ ಸಿಮೆಂಟ್ ತಗೊಂಡು ಆ ರೀತಿ ಸಿಮೆಂಟ್ ಅಲ್ಲಿ ಗಾಡಿ ಹತ್ತೋ ತರ ಸುಲಭವಾಗಿ ಮಾಡಿದ್ದಾರೆ ನೋಡಿ. ಇವಾಗ ನಾನು ಕೆಳಗಡೆ ಅಡಿಗೆ ಮನೆಯನ್ನೆಲ್ಲ ಫಿನಿಶ್ ಮಾಡಿ ಬಟ್ಟೆ ಒಣಗಿಸಿ ಮೇಲ್ಗಡೆ ವಾರ್ಡ್ರೋಬ್ ಹೋಗಿ ಸೀರೆಗಳನ್ನೆಲ್ಲ ತೆಗೆದು ಈಚೆ ಹಾಕಿ ಕ್ಲೀನ್ ಮಾಡಿ ಅಂದ್ರೆ ಒರೆಸಿ ಎಲ್ಲದನ್ನು ಕೂಡ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ತುಂಬಾ ಸಾಕಾಗ್ತಾ ಇದೆ ಈ ಕೆಲಸ. ನೀವೆಲ್ಲ ತುಂಬಾ ಎನರ್ಜೆಟಿಕ್ ಅಂತ ಈಗ ಹೇಳ್ತಾ ಇರ್ತೀರಲ್ಲ, ನನ್ಗೂ ಕೂಡ ಸಾಕಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡೋದು, ಅದಕ್ಕೂ ಸಾಕಾದಾಗ ಒಂದೊಂದು ಟ್ಯಾಬ್ಲೆಟ್ ತಗೊಳೋದು, ಈ ರೀತಿ ಮಾಡಿ ಹಬ್ಬ ಅಂತೂ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಎಲ್ರು ವರಮಹಾಲಕ್ಷ್ಮಿ ಹಬ್ಬನ ಯಾವ್ಯಾವ ರೀತಿ ಮಾಡ್ತಾ ಇದ್ದೀರಾ, ಎಲ್ಲರ ಅರೇಂಜ್ಮೆಂಟ್ ಯಾವ ರೀತಿ ನಡೀತಾ ಇದೆ, ಹಾಗೆ ನನ್ನ ವಿಡಿಯೋಗಳನ್ನ ಯಾವ್ಯಾವ ಕಡೆಯಿಂದ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ಬೇಕಾದ್ರೆ ನೀವು ಯಾವ್ಯಾವ ಊರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳಿ ಪ್ಲೀಸ್. ಯಾಕಂತಂದ್ರೆ ನನ್ನ ವಿಡಿಯೋಗಳು ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಒಂದು ಚಿಕ್ಕ ಕೆಟ್ಟ ಕುತೂಹಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಪ್ಲೀಸ್ 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 ಇನ್ನು ಹೆಚ್ಚು ಎಫರ್ಟ್ ಹಾಕಿ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ 3 ದಿನದ ಮುಂಚಿತವಾಗಿನೇ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಲಕ್ಷ್ಮಿ ನಿಮ್ ಮನೆಗೆ ಫಾಸ್ಟ್ ಆಗಿ ಬರ್ಲಿ, ಹಾಗೆ ಆರೋಗ್ಯನೂ ಕೂಡ ತರ್ಲಿ ಅಂತ ಕೇಳ್ಕೊಂತ ಸದ್ಯಕ್ಕೆ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಜೋಡಿಸ್ಬೇಕು, ಇಷ್ಟೆಲ್ಲ ಕೆಲಸ ಇದೆ. ವ್ಲಾಗ್ ಅಂತೂ ವಿಡಿಯೋ ಶೂಟ್ ಮಾಡೋದ್ ಕಷ್ಟ ಅನ್ಸಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನಾಳೆ. ಟೇಕ್ ಕೇರ್, ಬೈ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ ರೀತಿ ಸಾಗಿಸ್ತಾ ಇರಿ. ತುಂಬಾ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಜೀವನ ತುಂಬಾ ಚಿಕ್ಕದು. ಸಿಗುವ ನಾಳೆ.